ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕ, ಜಲಧಾರಿಯಲ್ಲಿ ಜಗನ್ಮೋಹನನ ದಿವ್ಯ ದರ್ಶನ. ಬೆಂಗಳೂರಿನಲ್ಲಿ ಅದ್ಧೂರಿಯ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಅಲಂಕೃತಗೊಂಡ ಆಲಯಗಳಲ್ಲಿ ಕೃಷ್ಣನನ್ನು ದರ್ಶಿಸಿದ ಭಕ್ತರು. ಶೃಂಗೇರಿಯಲ್ಲಿ ವೈಭವದ ಚಂದ್ರಮೌಳೇಶ್ವರ ಪೂಜೆ. ಹಿರಿಯ ಸ್ವಾಮಿಗಳ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿದ ಕಿರಿಯ ಸ್ವಾಮಿಗಳು. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ ಸೆಪ್ಟೆಂಬರ್ 18ರಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ಆಗಮುಕ್ತವಾಗಿ ನೆರವೇರಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಲಶಗಳನ್ನು ಪ್ರತಿಷ್ಠಾಪಿಸಿ ಕಲಶ ಪೂಜೆಯನ್ನು ನಿರ್ವಹಿಸಲಾಯಿತು. ನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಲಶಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು.
ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ಅಡಿಯಲ್ಲಿ ಸಂಸ್ಕೃತೋತ್ಸವ ಹಾಗೂ ಕೃಷ್ಣಾಮೃತಂ ಜರುಗಿತು. ಇದರ ಅಂಗವಾಗಿ ಶ್ರೀಕೃಷ್ಣನ ಚಿತ್ರಪಟಕ್ಕೆ ಅಲಂಕರಿಸಿ ಪುಷ್ಪಾರ್ಚನೆ ಮಾಡಿ ಪೂಜೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ PPSMನ ನಿರ್ದೇಶಕರಾದ ಪ್ರೊಫೆಸರ್ AV ನಾಗಸಂಪಿಗೆ ಹಾಗೂ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ TTD ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನಪ್ರಸಾದವನ್ನು ನೀಡಲಾಗುತ್ತದೆ. ಇದರ ಪ್ರಯುಕ್ತ ಇಂದು ಅನ್ನದಾನ ನೆರವೇರಿತು. ಈ ಅನ್ನಪ್ರಸಾದವು TTD ಆಲಯದ ಅಧಿಕಾರಿಗಳು ಹಾಗೂ LAC ಸದಸ್ಯರ ಸಮ್ಮುಖದಲ್ಲಿ ನೆರವೇರಿತು. ಅರವಿಂದ ನಯನ ಉತ್ಪಲಾಕ್ಷ ಅನಂತ ಸೌಖ್ಯ ಪ್ರದಾಯಕ ಸಪ್ತಗಿರಿವಾಸ ವರಪ್ರಸಾದವಾದ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಈ ಅನ್ನಪ್ರಸಾದವನ್ನು ಸ್ವೀಕರಿಸಲು ದಿನೇ ದಿನೇ ಭಕ್ತರು ಹೆಚ್ಚುತ್ತಿದ್ದಾರೆ. ಹಾಗೆಯೇ ಗೋವಿಂದನ ಭಕ್ತರು ಸಪ್ತಗಿರಿ ಒಡೆಯ ತಿರುಮಲೇಶನ ದರ್ಶನ ಪಡೆದು ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾದರು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಶ್ರೀ ಶಾರದಾ ಪೀಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಗಣಪತಿ ಪೂಜೆ ಹಾಗೂ ಚಂದ್ರಮೌಳೇಶ್ವರ ದೇವರಿಗೆ ವಿಶೇಷ ಪೂಜೆ ನಡೆಸಲಾಯಿತು. ಈ ಪ್ರಯುಕ್ತ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿವಿಧ ಮಂಗಳ ದ್ರವ್ಯಗಳೊಂದಿಗೆ ಪಂಚಾಮೃತ ಅಭಿಷೇಕವನ್ನು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ತೀರ್ಥ ಸ್ವಾಮೀಜಿಯವರು ನೆರವೇರಿಸಿದರು. ತದನಂತರ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಮಹಾಪೂಜೆಯನ್ನು ಮಾಡಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ.
ಶ್ರೀನಿವಾಸನ ಸಾಲಕಟ್ಲ ಬ್ರಹ್ಮೋತ್ಸವ ತಿರುಮಲ ಸೆಪ್ಟೆಂಬರ್ 18ರಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಹಲಸೂರಿನಲ್ಲಿರುವ ಶ್ರೀಕೃಷ್ಣ ದೇವಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ದೇವಾಲಯವನ್ನು ಬಗೆ ಬಗೆ ಪುಷ್ಪಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ಹಾಗೆಯೇ ಉತ್ಸವ ಮೂರ್ತಿಯಾದ ರಾಧೆ, ರುಕ್ಮಿಣಿ ಹಾಗೂ ಶ್ರೀಕೃಷ್ಣನ ಮೂರ್ತಿಗಳಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಅಲಂಕೃತ ರಾಮಾನುಜಾಚಾರ್ಯರ ವಿಗ್ರಹದ ಮುಂದೆ ಆಸೀನಗೊಳಿಸಿದರು. ತದನಂತರ ಮೂಲ ಮೂರ್ತಿಗಳಿಗೆ ಸುಗಂಧಭರಿತ ಪುಷ್ಪಗಳಿಂದ ಹಾಗೂ ಬಗೆ ಬಗೆಯ ತೋಮಾಲೆಗಳಿಂದ ಅಲಂಕರಿಸಿ ಅರ್ಚನೆಯೊಂದಿಗೆ ಆರತಿ ಬೆಳಗಿದರು. ಹಾಗೆಯೇ ರಾಮಾನುಜಾಚಾರ್ಯರು ಹಾಗೂ ಶ್ರೀಕೃಷ್ಣನ ಉತ್ಸವ ಮೂರ್ತಿಗಳಿಗೂ ಆರತಿ ಬೆಳಗಿದರು. ಅನೇಕ ಮಂದಿ ಭಕ್ತರು ಶ್ರೀಕೃಷ್ಣನನ್ನು ದರ್ಶಿಸಿ ಮುರಳೀಧರನ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ಬಂಗಾರಪೇಟೆ ರಸ್ತೆಯಲ್ಲಿರುವ ಆರ್ಟಿಒ ಶ್ರೀ ಲಕ್ಷ್ಮೀ ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ಸಂಕಷ್ಟಿ ಪೂಜೆ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಗಣಪತಿಗೆ ಫಲಪಂಚಾಮೃತಾಭಿಷೇಕ ಮಾಡಲಾಯಿತು. ತರುವಾಯ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಗೌರಿ ತನಯನನ್ನು ದರ್ಶಿಸಿ ಪುನೀತರಾದರು. ಬೆಂಗಳೂರಿನ ಹಲಸೂರಿನಲ್ಲಿರುವ ಶ್ರೀ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಸಂಕಷ್ಟಿ ಪ್ರಯುಕ್ತ ವಿಶೇಷವಾಗಿ ಪಂಚಾಮೃತಾಭಿಷೇಕ ಹಾಗೂ ಅರಿಶಿನ ಅಭಿಷೇಕವನ್ನು ಮಾಡಲಾಯಿತು. ನೆರೆದ ಅನೇಕ ಭಕ್ತರು ಈ ಅಭಿಷೇಕದಲ್ಲಿ ವಿಘ್ನ ವಿನಾಶಕನನ್ನು ದರ್ಶಿಸಿ ಬೆಲ್ಲದ ಆರತಿಯನ್ನು ಬೆಳಗಿ ವಕ್ರತುಂಡನ ಕೃಪೆಗೆ ಪಾತ್ರರಾದರು.
ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅರಿಕೆರೆ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ನಾಗನಾಥೇಶ್ವರ ದೇವಾಲಯದಲ್ಲಿ ನಿಜ ಶ್ರಾವಣದ ಪ್ರಯುಕ್ತ ವಿಶೇಷ ಪೂಜೆಗಳು ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಫಲ ಪಂಚಾಮೃತ ಮತ್ತು ಭಸ್ಮಾಭಿಷೇಕ ಮಾಡಿದರು. ತದನಂತರ ಚಂದನ ಅಲಂಕಾರದೊಂದಿಗೆ ವಿವಿಧ ಬಗೆಯ ಪರಿಮಳ ಭರಿತ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಬಗೆ ಬಗೆಯ ಆರತಿಗಳನ್ನು ಸಮರ್ಪಿಸಿ ದೀಪಧೂಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪರಶಿವನ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.